ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡ್ರಿ ಫ್ರೆಂಡ್ಸ್, ನೀವು ನೋಡಾತಿರಿ ಸಾನಿ ಫ್ಯಾಷನ್ ಟೆಕ್. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಸಾದಾ ಬ್ಲೌಸ್ನ ಸ್ಟಿಚ್ ಮಾಡೋದನ್ನ ಹೇಳಿಕತ್ತೇನೆ ರೀ ನಿಮಗೆ. ಬಿಗಿನರ್ಸ್ ಎಲ್ಲರೂ ಫಸ್ಟ್ ನೀವು ಸಾದಾ ಬ್ಲೌಸ್ ಕಟ್ಟಿಂಗು, ಸಾದಾ ಬ್ಲೌಸ್ ಸ್ಟಿಚಿಂಗು, ಅದಾದ್ಮೇಲೆ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೆಂಗೆ, ಆಮೇಲೆ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೆಂಗೆ ಅಂತ ಕಲಿತೀರಿ. ಫಸ್ಟ್ ಇಲ್ಲಿ ನಾನು ಸಾದಾ ಬ್ಲೌಸ್ನ ನಿಮ್ಗೆ ಸ್ಟಿಚ್ ಮಾಡೋದನ್ನ ನೀಟಾಗಿ ಬಿಗಿನರ್ಸಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಕೊಡ್ಲಿಕ್ಕತ್ತೇನೆ ನೋಡ್ರಿ. ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ರಂದ್ರೆ ನೀವು ದಿನಕ್ಕೊಂದು 8 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ತೀರಿ. ಅಂದರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ಲಿಕ್ಕತ್ತೇನಿ. ಈ ಥರ ಸಾದಾ ಬ್ಲೌಸ್ಗಳನ್ನ ಕಟ್ ಮಾಡಿದಾಗ ನಾರ್ಮಲಿ ಈ ಥರ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡೋದು ಬರ್ತೈತೆ ನೋಡ್ರಿ. ಅದಕ್ಕೆ ಈ ಥರ ನೀಟಾಗಿ ನಾವು ಸೈಡ್ ಮಾರ್ಜಿನಿಗೆ ಕಡಿಮೆ ಉಳಿತೈತಿ ಅಂತ ಬಟ್ಟಿನ ಅಟ್ಯಾಚ್ ಮಾಡ್ಲಿಕ್ಕತ್ತೇನೆ ರೀ. ಈ ಒಂದು ಸ್ಲೀವ್ಸ್ನ ನಾವು ಪರ್ಫೆಕ್ಟಾಗಿ ಏನು ತಲೆಯಾಗಿಟ್ಕೋಬೇಕಂದ್ರೆ ಫ್ರಂಟ್ ಪಾರ್ಟ್ ಯಾವುದು, ಬ್ಯಾಕ್ ಪಾರ್ಟ್ ಯಾವುದು ಅನ್ನೋದನ್ನ ಮೇನ್ ತಲೆಯಾಗಿಟ್ಕೋಬೇಕು ನೋಡ್ರಿ. ಅದ್ರದ್ದು ಒಂದು ಟಿಪ್ಸ್ನ ನಿಮ್ಗೆ ಈಗ ಸ್ಟಿಚ್ ಮಾಡೋ ಮುಂದೆ ಹೇಳ್ಕೊಡ್ತೇನೆ ನೋಡ್ರಿ. ಕೆಳಗಡೆ ಇಲ್ಲಿ ಅರ್ಧ ಇಂಚಿಗೆ ಈ ಥರ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕತ್ತೇನೆ ರೀ. ಈ ಥರ ನೋಡ್ರಿ, ನಾ ತೋರಿಸಿದ್ನೆಲ್ಲ ಪಾಸ್ ಮಾರ್ಕ್ ಹಾಕಿದ್ದು ಫ್ರಂಟ್ ಪಾರ್ಟ್ ರೀ, ಪಾಸ್ ಮಾರ್ಕ್ ಹಾಕ್ಲಾರ್ದು ಬ್ಯಾಕ್ ಪಾರ್ಟು. ಫ್ರಂಟಿಗೆ ಫ್ರಂಟ್ ಬರೋವಂಗೆ ನಾವು ಸ್ಟಿಚ್ ಮಾಡ್ಕೊತ ಹೋದ್ರೆ ನೀಟಾಗಿ ನಮಗೆ ಬರ್ತೈತೆ ನೋಡ್ರಿ. ಅಂದರೆ ಕರೆಕ್ಟಾಗಿ ನಮ್ಗೆ ಸ್ಲೀವ್ಸು ಪರ್ಫೆಕ್ಟಾಗಿ ಸ್ಟಿಚಿಂಗಿಗೆ ಕುಂದಿರ್ತೈತಿ ಬ್ಲೌಸಿಗೆ. ದೊಡ್ಡ ಪ್ರಾಬ್ಲಮ್ ಆಗ್ತಿರ್ತೈತಿ ಬಿಗಿನರ್ಸಿಗೆ. ಈಗ ನೋಡ್ರಿ, ಈ ಥರ ನಾನು ಕೆಳಗಡೆ ಮತ್ತು 1 ಇಂಚು ಮಡಚಿದೆ ರೀ. ಅದರಲ್ಲಿ ನಾವು ಹೆಮ್ಮಿಂಗ್ ಮಾಡಿದ್ರೆ ಹೆಮ್ಮಿಂಗ್ ಮಾಡಕ್ಕಂಥೇಳಿ ಅಂದು 1 ಇಂಚು ಮಡಚಿದೆ. ಇದೇ ಥರನ ಬ್ಯಾಕ್ ಸೈಡು 1.5 ಇಂಚಿಗೆ ನಾನಿಲ್ಲಿ ಮಡಿಸ್ಲಿಕ್ಕಂತ ಬಿಟ್ಟೆ ನೋಡ್ರಿ. ಇದು ಸಾದಾ ಬ್ಲೌಸ್ ಅಲ್ರಿ, ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ಬಿಟ್ಟೇನಿ. ಇಲ್ಲಿ ಕೆಳಗಡೆ 1/2 ಇಂಚಿಗೆ ಒಂದು ಸ್ಟಿಚ್ ಹಾಕೊಂಡೇನಿ ನೋಡ್ರಿ. ಹಾಕೊಂಡು ಇದನ್ನೂ ಸಹ 1 ಇಂಚಿಗೆ ನಾವು ಮಡ್ಚ್ಕೋಬೇಕು ನೋಡ್ರಿ. ಈ ಥರ ಮಡ್ಚ್ಕೊಂಡ್ರೆ ಇಲ್ಲಿ ನಮ್ಮದು ಬ್ಯಾಕ್ ಸೈಡಿಂದು ಅರ್ಧ ಕೆಲಸ ಮುಗ್ದಂಗೆ ನೋಡ್ರಿ. ಈ ಥರ ನಾವು ನೀಟಾಗಿ ಫಟಾಫಟ್ ಅಂತ ಸಾದಾ ಬ್ಲೌಸ್ ಸ್ಟಿಚ್ ಮಾಡ್ಬೋದು ನೋಡ್ರಿ. ಈ ಸಾದಾ ಬ್ಲೌಸ್ದಾಗ ಏನಂದ್ರೆ ಮೊದಲು ಮೇನ್ ಚಂದಗೆ ಕರೆಕ್ಟ್ ನಾವು ಕಟಿಂಗ್ ಮಾಡ್ಕೋಬೇಕ್ರಿ, ಕರೆಕ್ಟ್ ಫಿಟ್ಟಿಂಗ್ದು. ಅದಾದ್ಮೇಲೆ ಸ್ಟಿಚಿಂಗ್ ಅಂತೂ ಭಾಳ ಲುಗ ಆಗಿಬಿಡ್ತೈತ್ರಿ. ಅದಾದ್ಮೇಲೆ ಅದ್ರ ಫಿನಿಶಿಂಗ್ ಏನಂದ್ರೆ ಹೆಮ್ಮಿಂಗ್ ಮಾಡೋದು ನೋಡ್ರಿ. ಹೆಮ್ಮಿಂಗ್ ನೀಟಾಗಿ ಮಾಡಿಕೊಟ್ವಿ ಅಂದ್ರೆ ಸಾದಾ ಬ್ಲೌಸ್ನು ನೀಟಾಗಿ ಬ್ಲೌಸ್ ಬರ್ತೈತೆ ನೋಡ್ರಿ. ಈ ಸಾದಾ ಬ್ಲೌಸ್ದಾಗ ಅಂದ್ರೆ ಪ್ಲೇನ್ ಬ್ಲೌಸ್ದಾಗ ನಾವು ಮೇನು ಕಟಿಂಗ್ ಫಿಟ್ಟಿಂಗ್ ಪ್ರಕಾರ ಚಂದಗೆ ಒಂದು ಕಟಿಂಗ್ ಮಾಡ್ಕೊಳ್ಳೋದು. ಆಮೇಲೆ ಸ್ಟಿಚಿಂಗ್ನು ನೀಟಾಗಿ ಮಾಡ್ಬೇಕು ನೋಡ್ರಿ. ಈಗ ಬ್ಯಾಕ್ ಸೈಡ್ ಇಲ್ಲಿ ನೋಡ್ಕೊಂಡು ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಟಕ್ಸ್ನ ಹಿಡಿಲಿಕ್ಕತ್ತೇನೆ ನೋಡ್ರಿ. ಅದು ಟಕ್ಸ್ ಹಿಡಿಯೋ ಮುಂದೆ ಏನು ಮಾಡ್ಬೇಕಂದ್ರೆ ಶೋಲ್ಡ್ರಿಗೆ ಮಿಡ್ ಪಾಯಿಂಟ್ ಕರೆಕ್ಟ್ ನಮಗೆ ಇರೋ ಹಂಗೆ ನಾವು ಟಕ್ಸ್ ಹಿಡಿದ್ವಿ ಅಂದ್ರೆ ಅದು ನೀಟಾಗಿ ಬರ್ತೈತ್ರಿ. ಬ್ಯಾಕ್ ಸೈಡ್ ಯಾವ ಒಂದು ರಿಂಕಲ್ನೂ ಬರಲ್ಲ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಏನಾದ್ರೂ ಬೇಕಾತಂದ್ರೆ ಟಕ್ಸ್ ಹಿಡಿಯೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್, ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ಕೊಡ್ತೇನೆ ರೀ. ಇನ್ನ ಮಟ್ಟ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪುಡ್ದೊಂದು ಲೈಕ್ ಕೊಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ಹೆಚ್ಚೆಚ್ಚು ಹೆಣ್ಮಕ್ಳಿಗೆ ನನ್ನ ಚಾನಲ್ನ ಶೇರ್ ಮಾಡಿರಿ. ಅಂದ್ರೆ ನಿಮಗೆ ಏನಾಗ್ತೈತಿ, ಟೇಲರಿಂಗಿಗೆ ಸಂಬಂಧಪಟ್ಟಂಗೆ, ಆರಿ ವರ್ಕಿಗೆ ಸಂಬಂಧಪಟ್ಟಂಗೆ, ಹಂಗೆ ಮಷಿನ್ ವರ್ಕಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಡಿಯೋಸ್ಗಳನ್ನು ಹಾಕ್ತಿರ್ತೇನೆ. ಇದೇ ಥರ ಸ್ಟಿಚಿಂಗು ಕಟಿಂಗು ವಿಡಿಯೋಸ್ಗಳನ್ನು ಹಾಕ್ತಿರ್ತೇನೆ ರೀ ಫ್ರೆಂಡ್ಸ್. ಈಗ ನೋಡ್ರಿ, ಇಲ್ಲಿ ನಾನು ಟಕ್ಸ್ ಪಾಯಿಂಟ್ನ ಹಿಡ್ಲಿಕ್ಕತ್ತೇನೆ. ಫಸ್ಟ್ ಮೇನ್ ಒಂದು ಟಕ್ಸ್ನ ನಾ ಹಿಡಿಯಾಕುಂತೇನೆ ನೋಡ್ರಿ. ಆಮೇಲೆ ಇದರಲ್ಲಿ ಕಟ್ ಮಾಡಬಾರ್ದ್ರಿ, ನಾವು ಕತ್ರಿಲೆ ಮತ್ತೊಂದು ತೊಗೊಂಡು ಹಿಂಗನ ನಾವು ಹಿಡಿದು ಬಿಡ್ಬೇಕು ನೋಡ್ರಿ. ಅದನ್ನು ಹೇಳಲಿಕ್ಕತ್ತೇನೆ ರೀ. ಟಿಪ್ಸ್ ಯೂಸ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಿದ್ವಿ ಅಂದ್ರೆ ಫಟಾಫಟ್ ಅಂತ ಆಗ್ತೈತಿ. ಅಥವಾ ಕಟ್ ಮಾಡಿಬಿಟ್ರೆ ಏನಾಗ್ತೈತ್ರಿ, ಮತ್ತು ದಾರ ಜಗ್ದಂಗೆ ಆಗೋದು, ಮತ್ತು ನಾವು ದಾರ ಪೋಣಿಸ್ಕೊಂಡು ಕುಂದ್ರೋ ಪಜಿತಿ ಆಗ್ಬಿಡ್ತೈತಿ ನೋಡ್ರಿ. ನಾವು ಕಟ್ ಮಾಡ್ಲಾರ್ದಂಗೆ ಇನ್ನೊಂದು ಪೀಸ್ ತೊಗೊಂಡು ಟಕ್ಸ್ ಹಿಡ್ಕೊಂತ ಹೊಲ್ಕೊಂತ ಹೋದ್ವಿ ಅಂದ್ರೆ ಈ ಒಂದು ಕಟ್ ಆಗೋ ಪ್ರಾಬ್ಲಮ್ಮ ಬರಲ್ರಿ, ದಾರ ಉಚ್ಚೋ ಪ್ರಾಬ್ಲಮ್ ಆಗಲ್ಲ. ನಮ್ಮ ಕೆಲಸನೂ ಲಘು ಸಾಕ್ತಿರ್ತೈತಿ. ಇಂಥವೆಲ್ಲ ನಾವು ತಲೆ ಓಡಿಸಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಿದ್ವಿ ಅಂದ್ರೆ ಯಾವ ಪ್ರಾಬ್ಲಮ್ಮು ಆಗಲ್ಲ, ಲಘುನ ಬ್ಲೌಸ್ ಕಂಪ್ಲೀಟ್ ಆಗ್ತೈತಿ ನೋಡ್ರಿ. ಅದಕ್ಕೆ ರೀ ನಾನು ಹೇಳೋದು, ಈ ಥರ ಕಟ್ ಮಾಡ್ಲಾರ್ದಂಗೆ ನಾವು ಟಕ್ಸ್ನ ಹಿಡ್ಕೊಂತ ಹೋಗ್ಬೇಕು ನೋಡ್ರಿ. ಈ ಥರ ನಾವು 4 ಟಕ್ಸ್ನ ನೀಟಾಗಿ ಹಿಡಿಬೇಕು. ಈ ಟಕ್ಸ್ಗಳನ್ನು ಯಾವ್ಯಾವ ಪಾಯಿಂಟಿಗೆ ಹೆಂಗೆ ಎಷ್ಟೆಷ್ಟು ಅಳತಿ, ಯಾವ್ಯಾವ ನಾವು ಸೈಜಸ್ಗೆ ಯಾವ್ಯಾವ ಥರ ನಾವು ಟಕ್ಸ್ಗಳನ್ನ ಮಾರ್ಕ್ ಮಾಡ್ಕೋಬೇಕು ಅಂತ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಅದು ಬೇಕಾತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ, ನಾನು ನಿಮ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಹಿಂದೆ ವಿಡಿಯೋನ ಮಾಡಿದ್ದೆ, ನನ್ನ ಚಾನಲ್ದಾಗ ಐತಿ ರಗ್ಗಡ್ ವಿಡಿಯೋಸ್
ವೀಡಿಯೋಸ್ಗಳದಾವ್ರಿ ನನ್ನ ಚಾನಲ್ದಾಗ. ನೀವು ನನ್ನ ಚಾನಲ್ ವಿಸಿಟ್ ಮಾಡಿಬಿಟ್ಟು ನೋಡಿರಿ. ಎಂಬ್ರಾಯ್ಡಿಂಗ್ ತಕ್ಕಂಗೆ ಬ್ಲೌಸ್ಗಳನ್ನ ಹೆಂಗೆ ಮಾಡೋದು, ಆಮೇಲೆ ಈ ಥರ ಸ್ಲೀವ್ಸ್ದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಲ್ಲ ಸೈಜಸ್ ಸ್ಲೀವ್ಸ್ದು ಹೆಂಗೆ ಕಟ್ ಮಾಡೋದು, ಈ ಥರ ಟಕ್ಸ್ ಪಾಯಿಂಟ್ಗಳನ್ನ ಹೆಂಗೆ ಇಟ್ಕೋಬೇಕು, ಯಾವ ಸೈಜಿಗೆ ಯಾವ ಟಕ್ಸ್ ಪಾಯಿಂಟ್ಗಳನ್ನ ಇಟ್ಕೋಬೇಕು, ಯಾವ ಸೈಜ್ದವ್ರಿಗೆ ಯಾವ ಥರ ನಾವು ಬ್ಲೌಸ್ ಕಟ್ ಮಾಡಬೇಕು. ಹಂಗೆ ಮೇನ್ ಅಂದ್ರೆ ಭಾಳ ಚಂದ ಓಡಿದ್ದು ನನ್ನ ಬ್ಲೌಸ್ ಅಂದ್ರೆ ಪ್ರಿನ್ಸಸ್ ಕಟ್ ಬ್ಲೌಸ್ ರೀ. ಪ್ರಿನ್ಸಸ್ ಕಟ್ ಬ್ಲೌಸ್ಗಳನ್ನ ಅಥವಾ ಬೋಟ್ ನೆಕ್ ಬ್ಲೌಸ್ಗಳನ್ನ ಹೆಂಗೆ ಕಟ್ ಮಾಡ್ಕೊಳ್ಳೋದು ಈಸಿಯಾಗಿ ಮನ್ಯಾಗಿರೋರ ಹೊರಗೆ ನಾವು ಟೇಲರ್ ಕಡೆ ಹೊಲಿಸ್ಕೊಳ್ಳೋಕ್ಕಿಂತನೂ ಮನ್ಯಾಗ ನಿಮ್ಮ ಬ್ಲೌಸ್ಗಳನ್ನ ನೀವೇ ಹೆಂಗೆ ಹೊಲ್ಕೋಬೇಕು ಇದ್ದ ಥರ ನಾನು ಯೂಸ್ಫುಲ್ ವಿಡಿಯೋಸ್ಗಳನ್ನ ಮಾಡ್ತಿರ್ತೇನೆ ನೋಡಿರಿ. ನನ್ನ ಚಾನಲಿಗೆ ಬಂದುಬಿಟ್ಟು ನೀವು ವಿಡಿಯೋಸ್ಗಳನ್ನ ನೋಡಿದ್ರಂದ್ರೆ ನಿಮ್ಮ ಬ್ಲೌಸ್ಗಳನ್ನ ನೀವೇ ಹೊಲ್ಕೋತೀರಿ. ನಿಮ್ಗೆ ಒಂದಿಟ್ಟು ದುಡ್ಡು ಸೇವ್ ಆಗ್ತೈತಲ್ರಿ. ನಿಮ್ಗೆ ಸ್ವಲ್ಪ ಟೇಲರಿಂಗ್ ನಾಲೆಜ್ ಇದ್ಬಿಟ್ರೆ ಸಾಕು ನೋಡ್ರಿ, ನಿಮ್ಮ ಬ್ಲೌಸ್ನ ನೀವೇ ಮನ್ಯಾಗ ಹೊಲ್ಕೊಳ್ಳೋ ಹಂಗೆ ನಾನು ಮಾಡ್ತೀನಿ. ಸೊ ನೀವೇನು ಮಾಡ್ಬೇಕ್ರಿ, ಅದಕ್ಕೆ ನನ್ನ ಚಾನಲ್ನ ಹೆಚ್ಚೆಚ್ಚು ಹೆಣ್ಮಕ್ಳಿಗೆ ಶೇರ್ ಮಾಡಿರಿ. ನೀವು ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ನಾ ಮಾತಾಡಿದ್ದು ನಿಮಗೆ ಖುಷಿ ಅನ್ಸಾತಿತ್ತು ಅಂದ್ರೆ ಸಣ್ಣದೊಂದು ಪುಟ್ಟದೊಂದು ಲೈಕ್ ಕೊಡ್ರಿ, ಅದ ನನಗೆ ಗೊತ್ತಾಗ್ತೈತೆ ನೋಡ್ರಿ. ಈಗ ನೋಡ್ರಿ ನಾನಿಲ್ಲಿ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡತ್ತೇನೆ ರೀ. ಸಾದಾ ಬ್ಲೌಸ್ಗೆ ಯೂಸ್ವಲಿ 4 ಕ್ರಾಸ್ ಪಟ್ಟಿ ಬರ್ತಾವೆ ನೋಡ್ರಿ. ಲೈನಿಂಗ್ ಬ್ಲೌಸ್ಗೆ 6 ಬರ್ತಾವ್ರಿ. ಲೈನಿಂಗ್ ಪಾರ್ಟಿನೂ 4 ಕ್ರಾಸ್ ಪಟ್ಟಿ, ಆಮೇಲೆ ಮೇನ್ ಫ್ಯಾಬ್ರಿಕ್ದು 1 ಕ್ರಾಸ್ ಪಟ್ಟಿ ಲೈನಿಂಗ್ ಬ್ಲೌಸಿಗೆ ಬರ್ತೈತ್ರಿ. ಬಟ್ ಸಾದಾ ಬ್ಲೌಸಿಗೆ ಹೆಂಗೆ ಹೇಳ್ರಿ, ಇದ ಬಟ್ಟಿದ 4 ಬರ್ತೈತ್ರಿ. ಈಗ ನೋಡ್ರಿ ನಾವು ಫ್ರಂಟ್ದು ನಾವು ಕ್ರಾಸ್ ಪಟ್ಟಿನ ಹೊಳಿಸ್ಕೊಳತ್ತೀರಿ. ಬ್ಯಾಕ್ ಸೈಡಿಗೆ ಎಷ್ಟು ಇರ್ತೈತೆ ನೋಡ್ಕೊಂಬಿಟ್ಟು ನಮಗೆ ಲೆಂತಿಗೆ ಕರೆಕ್ಟ್ ಆಗೋ ಹಂಗೆ ಕ್ರಾಸ್ ಪಟ್ಟಿನ ಹೊಳಿಸ್ಕೊಳ್ಳೋದು ನೋಡ್ರಿ. ಈ ಥರ ನೀಟಿಗೆ ಹೊಳಿಸ್ಕೊಂಡು ನೋಡ್ರಿ, ನಾ ಮತ್ತೆ ಕಟ್ ಮಾಡ್ಕೊಳ್ಳಿಲ್ಲ, ಅಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಮತ್ತೆ ದಾರ ಉಚ್ಚಿ ಬಿಡ್ತೈತ್ರಿ. ಇನ್ನೊಂದನ್ನು ಹೊಳಿಸ್ಕೊಂಡು ಹೊಲಿಗೆ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ಕೊಳತ್ತೇನೆ ರೀ. ಅಂದರೆ ಏನಾಗ್ತೈತ್ರಿ, ಅದು ದಾರ ಹಗಲೆಲ್ಲ ಉಚ್ಚೋದಿಲ್ರಿ. ಈ ಥರ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ. ಬಿಗಿನರ್ಸು ಫಸ್ಟ್ ನೀವು ಹೊಲಿಯೋ ಮುಂದೆ ಅದ ತಪ್ಪು ಮಾಡ್ತೀರಿ. ಹಗಲೆಲ್ಲ ನೀವು ಕತ್ರಿಲೆ ಕಟ್ ಮಾಡ್ತೀರಿ, ದಾರ ಉಸ್ತೈತ್ರಿ, ದಾರ ಪೋಣಿಸ್ಕೊಂಡು ಕುಂದ್ರಾಕನ ಟೈಮ್ ಹೋಗ್ಬಿಡ್ತೈತ್ರಿ ಮಷಿನ್ದಾಗ. ಈಗ ನೋಡ್ರಿ ನಾನಿಲ್ಲಿ ಉಕ್ಸಿಂದು ಪಟ್ಟಿ ಹಚ್ಲಿಕ್ಕತ್ತೇನೆ ರೀ. ಅದಕ್ಕೊಂದು 3 ಇಂಚ್ ಇದ್ರೆ ಸಾಕು ನೋಡ್ರಿ. ಅದನ್ನು ಡಬಲ್ ಫೋಲ್ಡ್ ಮಾಡ್ಬೇಕ್ರಿ. ಡಬಲ್ ಫೋಲ್ಡ್ ಮಾಡಿಬಿಟ್ಟು ಈಗ ನಾ ಹಚ್ಲಿಕ್ಕತ್ತೇನಲ್ರಿ, ಹಂಗೆ ನೀಟಾಗಿನ ಹಚ್ಚ್ರಿ ಉಕ್ಸನ್ನ. ಈ ಥರ ನಾವು ಮತ್ತೆ ಹೊಳಿಸ್ಕೊಂಡ್ಬಿಟ್ಟು ಹೊಲಿಗೆ ಹಾಕಿ ಮತ್ತು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕೋದು ನೋಡ್ರಿ. ಈ ಥರ ನೀಟಾಗಿ ನಾವು ಸ್ಟಿಚ್ ಹಾಕ್ಬೇಕು ನೋಡ್ರಿ. ಇದಾದಮೇಲೆ ನಮ್ಮದು ಮತ್ತು ಉಕ್ಸಿನ ಮನಿ ಪಟ್ಟಿನ ರೆಡಿ ಮಾಡೋದು. ನೀಟಾಗಿ ಈ ಥರ ನಾವು ಸ್ಟಿಚ್ ಮಾಡ್ಕೊಂಡಿಂದ ಉಕ್ಸಿಂದು ಪಟ್ಟಿ ಸ್ಟಿಚ್ ಮಾಡ್ಕೊಂಡಿಂದ ಉಕ್ಸ್ ಮನಿ ಪಟ್ಟಿನ ನಾವು ಮತ್ತೆ ಸ್ಟಿಚ್ ಮಾಡಬೇಕು. ಇದು ಒಂದು 5 ಇಂಚು ಅಥವಾ 4 ಇಂಚ್ ಇದ್ರೆ ಸಾಕು ನೋಡ್ರಿ. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಕೆಳಗಡೆ ಫೋಲ್ಡ್ ಮಾಡ್ಬೇಕು ನೋಡ್ರಿ. ಮಾಡಿ ಅದನ್ನು ನಾವು ಹೊರಗಡೆ ಬರೋ ಹಂಗೆ ಪಟ್ಟಿ ಎಕ್ಸ್ಟ್ರಾ ಬರೋ ಹಂಗೆ ಹೊಳಿಸ್ಬೇಕು ನೋಡ್ರಿ. ಈ ಥರ ನಾವು ಹೊಳಿಸ್ಕೊಂಡು ಅಂದರೆ ಡಬಲ್ ಫೋಲ್ಡ್ ತೊಗೊಂಡ್ರೆ ಅದಕ್ಕೊಂದು ಥಿಕ್ನೆಸ್ ಬರ್ತೈತ್ರಿ. ಉಕ್ಸ್ ಪಟ್ಟಿ ಮತ್ತು ಉಕ್ಸ್ ಮನಿ ಪಟ್ಟಿಗೆ ಈ ಸಾದಾ ಬ್ಲೌಸ್ಗೆ ನೀಟಾಗಿ ಅನ್ನಿಸ್ತೈತೆ ನೋಡ್ರಿ. ಈ ಥರ ನಾವು ಬ್ಲೌಸ್ನ ಆದಷ್ಟು ನೀಟಾಗಿ ಹೊಲಿಲಿಕ್ಕೆ ಟ್ರೈ ಮಾಡ್ಬೇಕ್ರಿ. ಬಿಗಿನರ್ಸಿಗೆ ನಿಮ್ಗೆ ಫಸ್ಟ್ ಲಘು ಹೊಲಿಲಿಕ್ಕೆ ಬರೋದಿಲ್ರಿ. ಆದರೂ ನೀವು ನೀಟಾಗಿ ಹಗುರ್ಕ ಹೊಲ್ಕೊಂತ ಬರ್ಬೇಕ್ರಿ. ನಾವು ಲಘು ಹೊಲಿಯೋದ್ಕಿಂತ ನೀಟಾಗಿ ಹೊಲೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ. ಎಷ್ಟೇ ಲೇಟ್ ಆದರೂ ಚಿಂತಿಲ್ಲ, ಮೊದಲು ನೀಟ್ ಫಿನಿಶಿಂಗ್ ಕರೆಕ್ಟಾಗಿ ಬರೋ ಹಂಗೆ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ಫಟಾಫಟ್ ಹೊಲಿಯೋವಂತ್ರಿ. ಈಗ ನೋಡ್ರಿ ಮ್ಯಾಗ ನಾನು ಶೋಲ್ಡ್ರನ್ನ ಇಲ್ಲಿ ಜಾಯಿನ್ ಮಾಡ್ಕೊಳತ್ತೇನೆ ನೋಡ್ರಿ. ಬ್ಯಾಕ್ ಮ್ಯಾಗ ಫ್ರಂಟ್ ಪಾರ್ಟ್ನ ಇಟ್ಕೊಂಡ್ಬಿಟ್ಟು ಶೋಲ್ಡ್ರ್ ಪಟ್ಟಿನ ನಾನು ಇಲ್ಲಿ ಜಾಯಿನ್ ಮಾಡ್ಕೊಳತ್ತೀನಿ. ಎರಡೂ ನಾವಿಲ್ಲಿ 2 ಹೊಲಿಗೆ ಹಾಕ್ಕೊಂಡು ನಾವು ಜೋಡಿಸ್ಕೋಬೇಕು. ಇದಾದ್ಮೇಲೆ ನಾವೇನು ಮಾಡಬೇಕು, 2 ಅಥವಾ 3 ಹೊಲಿಗೆ ಹಾಕೋರಿ, ನೀಟಾಗಿ ಕುಂದಿರ್ತೈತ್ರಿ. ಏನು ಪಿಸಿಯೋದದ ಆಗಲ್ರಿ. ಇನ್ನೊಂದು ನಿಮ್ಗೆ ಟಿಪ್ಸ್ ಹೇಳ್ತೇನೆ. ಈ ಲೈನಿಂಗ್ ಬ್ಲೌಸ್ ಹೊಲಿಯೋ ಮುಂದೆ ನೀವು 1 ಹೊಲಿಗೆ ಹಾಕಿದ್ರು ನಡಿತೈತ್ರಿ. ನೀವು ಕರೆಕ್ಟ್ ನೀವು ಒಂದು ಸ್ಟಿಚಿಂಗ್ ಬಿಡ್ತು 2 ಇಂಚು ಅಥವಾ 1.5 ಇಂಚು 1.5 ಅಥವಾ 2 ನೀವು ನಂಬರ್ ಇಟ್ಕೊಂಡು 1 ಹೊಲಿಗೆ ಹಾಕಿದ್ರು ನಡಿತೈತ್ರಿ. ಬಟ್ ಇದು ಸಾದಾ ಬ್ಲೌಸ್ಗೆ ಏನೈತಲ್ರಿ 2 ಹೊಲಿಗೆ ಹಾಕಬೇಕ್ರಿ. ಅಂದ್ರೆ ಅದು ಪಿಸಿಯೋದಿಲ್ರಿ, ಬಟ್ಟೆ ನೀಟಾಗಿ ಬರ್ತೈತ್ರಿ. ಈಗ ನೋಡ್ರಿ ನಾನು ಇಲ್ಲಿ ಫ್ರಂಟಿಗೆ ಫ್ರಂಟು ಬ್ಯಾಕಿಗೆ ಬ್ಯಾಕು ಅನ್ನೋ ಹಂಗೆ ಸ್ಲೀವ್ಸ್ನ ಜೋಡಿಸ್ಲಿಕ್ಕತ್ತೇನೆ ರೀ. ನಾನು ನಿಮ್ಗೆ ಫಸ್ಟಲ್ಲಿ ಸ್ಲೀವ್ಸ್ ತೋರಿಸಿದ್ನಲ್ರಿ. ಫ್ರಂಟಿಗೆ ನಾವು ಪಾಸ್ ಮಾರ್ಕ್ ಹಾಕ್ಕೊಂಡು ಬ್ಯಾಕಿಗೆ ಏನು ಹಾಕ್ಕೊಂಡಿದ್ದಿಲ್ಲ. ಪಾಸ್ ಮಾರ್ಕ್ ಹಾಕ್ಕೊಂಡಿದ್ರಿಂದ ಏನಾಗ್ತೈತಿ, ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನಮಗೆ ಕನ್ಫ್ಯೂಸ್ ಆಗೋದಿಲ್ಲ ಸ್ಲೀವ್ಸ್ದು. ಈಗ ನೀಟಾಗಿ ನಾವು ಆರಾಮಾಗಿ ಜೋಡಿಸ್ಬೋದು ನೋಡ್ರಿ. ಬ್ಯಾಕಿಗೆ ಬ್ಯಾಕು ಫ್ರಂಟಿಗೆ ಫ್ರಂಟು ನೀಟಾಗಿ ನಾನಿಲ್ಲಿ ಸ್ಲೀವ್ಸ್ನ ಜೋಡಿಸ್ಲಿಕ್ಕತ್ತೇನೆ ರೀ. ಇದೇ ಥರ ಇನ್ನೊಂದು ಸ್ಲೀವ್ಸ್ನು ಅಟ್ಯಾಚ್ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಐತ್ರಿ. ನೀವು ನಿಮ್ಮ ಮನೆಯೊಳಗೆ ನಿಮ್ಮ ಬ್ಲೌಸ್ನ ನೀವೇ ಹೊಲ್ಕೋಬೋದು. ನನ್ನ ಚಾನಲ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಬ್ಲೌಸ್ನ ನೀವೇ ಹೊಲ್ಕೊಳ್ಳೋ ಹಂಗೆ ನಾನು ನಿಮ್ಗೆ ರೆಡಿ ಮಾಡ್ತೀನಿ. ಸೊ ನೀವೇನು ಮಾಡ್ಬೇಕ್ರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ,
ಪುಟ್ದೊಂದು ಲೈಕ್ ಕೊಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂತ ಅನ್ಸಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರ್ಲಿಕ್ಕೆ ಹೋಗಬೇಡ್ರಿ. ಈಗ ನೋಡ್ರಿ, ಕ್ರಾಸಾಗಿ ನಾವು ಪಟ್ಟಿನ ಕಟ್ ಮಾಡಿಕೊಂಡು ಪೈಪಿಂಗ್ನ ರೆಡಿ ಮಾಡ್ಕೊಳತ್ತೇನೆ ನೋಡ್ರಿ. ಈ ಥರ ಕ್ರಾಸ್ ನಾವು ಕಟ್ ಮಾಡ್ಕೊಂಡು ಬಟ್ಟಿನ ಎಲ್ಲಾನು ಜೋಡಿಸ್ಕೊಂಡು ಸ್ವಲ್ಪ ಅದನ್ನ ಹೀಚ್ಬೇಕು ನೋಡ್ರಿ. ಹೀಚಿ ಈ ಥರ ನಾವು ಹಿಚ್ಕೊಂಡು ಸ್ವಲ್ಪ ರೀ, ಭಾಳ ಜೋರು ಜಗ್ಬಾರ್ದ್ರಿ. ಮತ್ತು ಜಗ್ಗೋದು ಅಂದ್ಕೊಳ್ಳೇನ ಸ್ವಲ್ಪ ಜಗ್ದಂಗೆ ಮಾಡಿ ಈ ಥರ ನಾವು ನೀಟಾಗಿ ಕಾಲು ಇಂಚಿಗೆ ಹೊಲಿಗೆ ಹಾಕೋಂತ ಹೋಗ್ಬೇಕು ನೋಡ್ರಿ. ಈ ಒಂದು ಸಾದಾ ಬ್ಲೌಸ್ಗೆ ಇಲ್ಲಿ ರೌಂಡ್ ನೆಕ್ ಇಟ್ಟೇನ್ರಿ. ನಾನು ಯಾವೊಂದು ಡಿಸೈನ್ ನೆಕ್ನು ಇಟ್ಟಿಲ್ಲ, ರೌಂಡ್ ನೆಕ್ ಇಟ್ಟೇನ್ರಿ. ಇವಾಗೆಲ್ಲ ಯೂಸ್ವಲಿ ಎಲ್ಲರೂ ಸಾದಾ ಬ್ಲೌಸ್ ಅಂದ್ಕೊಳ್ಳೇನ ಹಂಗೆ ರೌಂಡ್ ನೆಕ್ ಇಟ್ಕೊಂಡು ಹೊಲಿಸ್ಕೋತಾರೆ. ಬೇರೆ ಲೈನಿಂಗ್ ಬ್ಲೌಸ್ಗಳಿಗೆ ಇಲ್ಲ ಈಗೆಲ್ಲ ಡಿಸೈನ್ ಮಾಡಿಸ್ಕೋತಾರೆ. ಮೊದಲೆಲ್ಲನೂ ಈ ಥರ ಸಾದಾ ಬ್ಲೌಸ್ಗಳನ್ನ ಡಿಸೈನ್ ಮಾಡಿ ಹೊಲಿದು ಕೊಡ್ರಿ ಅಂತಿದ್ರಿ. ಇವಾಗೆಲ್ಲ ಜಾಸ್ತಿ ಲೈನಿಂಗ್ ಬ್ಲೌಸ್ಗಳ ಬರ್ತಾವು. ನಾರ್ಮಲ್ ಎಲ್ಲರೂ ಮೊದ್ಲಿಂತ್ರ ಯೂಸ್ ಮಾಡೋರಲ್ಲ ಈ ಥರ ಟಿಪ್ ಟಾಪ್ ಬಟ್ಟೆ ಒಳಗನ ಬ್ಲೌಸ್ಗಳನ್ನ ಹೊಲಿಸ್ಕೊತಾರೆ ನೋಡ್ರಿ. ಈ ಥರ ನಾವು ಪೈಪಿಂಗಿಗೆ ಮತ್ತೆ ಹೊಲಿಸ್ಕೊಂಡ್ಬಿಟ್ಟು ಹೊಲಿಗೆ ಹಾಕೋದ್ರಿ. ಒಟ್ಟಾರೆ ಪೈಪಿಂಗ್ ಒಳಗೊಂದು 4-5 ಟೈಪ್ ಪೈಪಿಂಗ್ ಮಾಡ್ಬೋದು ನೋಡ್ರಿ. ಆ ಟೈಪ್ ಅದಾವ್ರಿ. ನಮಗೆ ಯಾವ್ದು ಈಸಿ ಅನಿಸ್ತೈತಿ ಆ ಮೆಥಡ್ನ ನಾವು ಯೂಸ್ ಮಾಡ್ಬೇಕ್ರಿ. ನನಗಂತೂ ಎಲ್ಲ ಥರ ಪೈಪಿಂಗ್ ಬರ್ತಾವ್ರಿ, ಎಲ್ಲ ಥರ ಮಾಡವು. ನಿಮಗೂ ಆ ಥರ ಪೈಪಿಂಗ್ ಮಾಡೋದು ಹೇಳ್ಕೊಡ್ಬೇಕಂದ್ರೆ ನಂಗೆ ಒಂದು ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ. ಡಿಫ್ರೆಂಟ್ ಟೈಪ್ ಆಫ್ ಪೈಪಿಂಗ್ ನಿಮ್ಗೆ ಹೇಳ್ಕೊಡ್ತೀನಿ. ಅದ್ರೊಳಗೆ ನಿಮ್ಗೆ ಯಾವ್ದು ಈಸಿ ಆಗ್ತೈತಿ ಅದನ್ನು ನೀವು ಯೂಸ್ ಮಾಡ್ಕೊಂಡು ಬ್ಲೌಸ್ಗೆ ನೀವು ಸ್ಟಿಚ್ ಮಾಡಿರಿ. ಈಗ ನೋಡ್ರಿ, ನನಗೆ ಯಾವ್ದು ನಾರ್ಮಲಿ ಯೂಸ್ ಆಗ್ತೈತಿ ಅದನ್ನು ಯೂಸ್ ಮಾಡ್ಕೊಂಡು ನಾನಿಲ್ಲಿ ಪೈಪಿಂಗ್ ಮಾಡಕ್ಕೆ ಕುಂತೇನೆ ರೀ. ನೋಡ್ರಿ, ನಿಮಗೆ ಹೆಂಗೆ ಅನ್ಸಾತೈತಿ ಇದು ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದು? ನಿಮಗೂ ಈಸಿ ಅನ್ಸಾತೈತ್ರಿ? ಇಲ್ರಿ, ಹಗಲೆಲ್ಲ ನೀವು ಕತ್ರಿಲೆ ಕಟ್ ಮಾಡ್ಕೊತ ಕುಂತ್ಬಿಟ್ರೆ ದಾರ ಹಗಲೆಲ್ಲ ಕಿತ್ಕೊಂತ ಹೋಗ್ತೈತ್ರಿ. ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಬ್ಲೌಸ್ ಹೊಲಿದ್ರಿ ಅಂದ್ರೆ ನೀವು ಫಟಾಫಟ್ ಅಂತ ಬ್ಲೌಸ್ ಹೊಲಿತ್ರಿ. ಈ ಥರ ಸಾದಾ ಬ್ಲೌಸಸ್ ನೀವು ದಿನಕ್ಕೊಂದು 8 ಹೊಲಿದ್ರೂ ಲಗುನ ಮುಗಿತೈತಿ ನೋಡ್ರಿ. ಈ ಥರ ನೀವು ಸ್ಟಿಚ್ ಮಾಡ್ಬೇಕ್ರಿ. ಈಗ ಮನ್ಯಾಗ ಒಬ್ಬೊಬ್ರ ಕಡೆ ಹೊಲ್ಯಾಕಷ್ಟ ಮಷಿನ್ ಇರ್ತೈತ್ರಿ, ಓವರ್ಲಾಕ್ ಮಷಿನ್ ಇರೋದಿಲ್ಲ. ಸೊ ನಾವೇನು ಮಾಡ್ಬೇಕ್ರಿ, ಅವಾಗ ಓವರ್ಲಾಕ್ ಇಲ್ದಾಗ ಮೇಲ್ಗಡೆನ ಒಂದು ಹೊಲಿಗೆ ಹಾಕಿಬಿಟ್ಟು ಹೊಳ್ಳಿಸ್ಬಿಟ್ಟು ನಾವು ಹೊಲಿಗೆ ಹಾಕಿದ್ರೆ ಒಳಗಡೆ ಆ ಬಟ್ಟೆ ಅನ್ನೋದ ಲಾಕ್ ಆಗಿಬಿಡ್ತೈತಿ. ಯಾವ ಒಂದು ನಮಗೆ ಬಟ್ಟೆ ಇಂಜೋ ಥರ ಆಗೋದಿಲ್ಲ ನೋಡ್ರಿ. ಆ ಬಟ್ಟೆ ಉಸ್ತಿರ್ತೈತಲ್ರಿ, ಆ ಥರ ಬರೋದಿಲ್ರಿ. ನೋಡಿ, ನಾ ಹಂಗೆ ಮಾಡ್ಕೊಂಡೇನು ನೋಡ್ರಿ. ತುದಿಗೆ ನೀವು ಲಕ್ಷ್ಯ ಕೊಡ್ರಿ. ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇದನ್ನು ಡೀಟೇಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ನನಗೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ. ಫಿಟ್ಟಿಂಗ್ ಹೆಂಗೆ ಹಿಡಿತೀರಿ ಅಕ್ಕ ನೀವು ಅದನ್ನು ನೀಟಾಗಿ ತೋರಿಸ್ರಿ. ಓವರ್ಲಾಕ್ ಮಷಿನ್ ಇಲ್ದಾನೆ ಹೆಂಗೆ ಹಿಡಿತೀರಿ ನೀಟಾಗಿ ಬರೋ ಹಂಗೆ ಅಂತ ನನಗೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ. ನಾನು ನಿಮ್ಗೆ ಅದನ್ನು ಡೀಟೇಲಾಗಿ ಫಿಟ್ಟಿಂಗ್ನ ಹೆಂಗೆ ಹಿಡಿಬೇಕು, ಓವರ್ಲಾಕ್ ಮಷಿನ್ ಇಲ್ದ ನೀಟಾಗಿ ಬ್ಲೌಸ್ ಹೆಂಗೆ ಫಿಟ್ಟಿಂಗ್ ಮಾಡ್ಬೇಕಂತ ಹೇಳ್ಕೊಡ್ತೇನೆ ರೀ. ಈಗ ನೋಡ್ರಿ, ನಾವು ಕರೆಕ್ಟ್ ಫಿಟ್ಟಿಂಗ್ ಪ್ರಕಾರನ ನಾವು ಒಂದು ಹೊಲಿಗೆ ಹಾಕೊಂಡು ಅದ್ರ ಬಾಜು ನಾವು 4-5 ಹೊಲಿಗೆ ಹಾಕೊಂಡ್ಬಿಡೋದು ನೋಡ್ರಿ. ಇಷ್ಟು ನೀಟಾಗಿ ಒಂದು ಬ್ಲೌಸ್ ಬಂತು. ಇದಕ್ಕಿನ್ನ ಹೆಮ್ಮಿಂಗು, ಉಕ್ಸ್ ಪಟ್ಟಿ, ಉಕ್ಸ್ ಮನಿ ಎಲ್ಲ ಮಾಡ್ಬೇಕು ನೋಡ್ರಿ. ನಿಮಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ನನಗೆ ತಿಳಿಸ್ರಿ ಫ್ರೆಂಡ್ಸ್. ಇನ್ನೂ ಇಂಥ ರಗ್ಗಡ್ ವಿಡಿಯೋಸ್ಗಳು ಬರ್ತಾವೆ ಸ್ಟಿಚಿಂಗಿಗೆ ಸಂಬಂಧಪಟ್ಟಂಗೆ, ಹಂಗೆ ಕಟ್ಟಿಂಗಿಗೆ ಸಂಬಂಧಪಟ್ಟಂಗೆ. ಬಾಯ್ ಫ್ರೆಂಡ್ಸ್.